ಇಲ್ಲಿರ್ತಕ್ಕ ತಮಿಳು, ಕನ್ನಡ, ಮಲಯಾಳಮು, ಉರ್ದು, ಕೊಂಕಣಿ ಎಲ್ಲ ಭಾಷೆಗಳ ಅಲ್ಪಸಂಖ್ಯಾತರು ನಾವೆಲ್ಲ ಸೇರಿದ್ರೆ ಕನ್ನಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗೋ ಸಂದೇಶವೇ ಇಲ್ಲ. கர்நாடகம் என்று சொல்லுவாங்க. அதில் கல்வி என்பது பெருமை உள்ள நாடு தான் கர்நாடகம் அப்படின்ற அர்த்தத்தில் தான் கர்நாடகன்ற பெயரை வச்சாங்க. அதில் இன்றைக்கு கர்நாடகம்ன்ற பெயர் தொடர்ந்து வந்துருக்குதுன்னு சொன்னால் கர்நாடகத்தில் மிகப்பெரிய தலைவர்கள்லாம் உருவாகி இருக்காங்க. பெரிய தலைவர் இதுக்கு அந்த நேரத்தில் கர்நாடகத்தை பேர் வைக்கிறவங்க நிதிலிங்கப்பா ரொம்ப பாப்புலர் பண்ணாங்க. இன்றைக்கி பெமல் தொழிற்சாலை வந்துருக்குதுன்னா அதுக்கு நிதிலிங்கப்பாவும் காமராஜரும் காரணம் 2 பேரும் ஒற்றுமையாக இருந்தால் இந்த தொழிற்சாலை சொன்னாங்க. இப்போ நிறைய பிரிவினைகள் இருக்குது, அது வேறு. ஆனால் அப்போ நிதிலிங்கப்பாவும் காமராஜர் 2 பேரும் கலந்து பேசிட்டா பெமல் தொழிற்சாலை கொண்டு வந்தாங்க. அப்படி ஒரு உணர்வு எல்லாரும் மத்தியில் வரணும். கர்நாடக மாநிலம் என்பது இன்றைக்கு நாம் கர்நாடக அரசு உதய தினத்தை நாங்கள் கொண்டாடுகிறோம். அந்த உதய தினம் தொடர்ந்து நாம் கொண்டாடுவோம். அவை கர்நாடக உதய தினம் வாழ்க, கர்நாடக மக்கள் வாழ்க, இந்திய மக்கள் வாழ்க, இந்திய நாடு வாழ்க என்று சொல்லி என் உரையை ಮುಗಿಸಿದ್ದೇನೆ. ನನ್ರಿ ವಣಕಂ. ಕರ್ನಾಟಕದಲ್ಲಿ ಯಾವ ರೀತಿ ತಮಿಳು ಭಾಷೆ ಅಲ್ಪಸಂಖ್ಯಾತರಾಗಿದ್ದಾರೋ ಅದೇ ರೀತಿ KGFನಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ 2 ಭಾಷೆಗಳು ಒಗ್ಗಟ್ಟಾಗಿ ಸೇರಿ ಕನ್ನಡಮಯವನ್ನು ಮಾಡಬೇಕಾಗಿದೆ. ಇವತ್ತು ಹಲವಾರು ವರ್ಷಗಳಿಂದ KGFನಲ್ಲಿ ಕನ್ನಡ ಅಭಿವೃದ್ಧಿ ಆಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ತಮಿಳು ಸಂಘದ ಅಧ್ಯಕ್ಷರಾಗಿದ್ದ ಕಲೈಯರ್ಸನ್ ಅವ್ರ ಜೊತೆ ಮಾತುಕತೆ ನಡೆಸಿ KGFನಲ್ಲಿ ಯಾವ ರೀತಿ ತಮಿಳು ಭಾಷೆ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ KGFನಲ್ಲಿ ಸಹ ಕನ್ನಡ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಮಾತುಕತೆ ನಡೆದು ಜೊತೆಯಾಗಿ ನಾವು 2 ಸಂಘಗಳು, ತಮಿಳು ಸಂಘ, ಕನ್ನಡ ಸಂಘ, ಈ ರೀತಿ ನಾವು 2 ಸಂಘಗಳು ಒದ್ದಾಗಿ ಸೇರಿ ಇವತ್ತು ಕನ್ನಡವನ್ನು KGFನಲ್ಲಿ ಬೆಳವಣಿಗೆ ಮಾಡಿದ್ದೀವಿ. ಇವತ್ತು ನೋಡಿದ್ರೆ KGF ಸಂಪೂರ್ಣವಾಗಿ 100ಕ್ಕೆ 80 ಭಾಗ KGF ನಗರದಲ್ಲಿ ಕನ್ನಡ ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ಪಾತ್ರ ಅಂತ ಹೇಳಿದ್ರೆ KGF ನಗರದ ತಮಿಳು ಸಂಘದ ಎಲ್ಲ ಪದಾಧಿಕಾರಿಗಳು ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡದ ಜೊತೆಗೆ ತಮಿಳು ಸಹ ಅಭಿವೃದ್ಧಿ ಆಗಬೇಕು ಅಂತ ನಮ್ಮೆಲ್ಲ ಇಚ್ಛೆ ಆಗಿದೆ. ಇಂಥ ವಿಷಯದಲ್ಲಿ KGF ನಗರದಲ್ಲಿ ಭಾಷಾ ಅಲ್ಪಸಂಖ್ಯಾತ 2 ಜನ, ತಮಿಳು ಸಂಘ, ಕನ್ನಡ ಸಂಘ, ಇವತ್ತು ಕನ್ನಡ ದಿನಕ್ಕೆ ದಿನದಿಂದ ಅಭಿವೃದ್ಧಿ ಆಗ್ತಾ ಇರೋ ಸಂದರ್ಭದಲ್ಲಿ ಇದಕ್ಕೆ ಪ್ರಮುಖ ಪಾತ್ರ ಸಹ ತಮಿಳು ಸಂಘ ಅಂತ ಹೇಳ್ತೀವಿ. ಇವತ್ತು ರಾಜ್ಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದೆ. ಇದು ಬರೀ ಕನ್ನಡ ಸಂಘ ಸಂಸ್ಥೆಗೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಿಲ್ಲ. 1956ರಲ್ಲಿ ಏಕೀಕರಣವಾಗಿ ಕರ್ನಾಟಕ ಅಂತ ನಾಮಕರಣ ಆಯ್ತಲ್ಲ, ಅಂಥ ಒಂದು ಸಂದರ್ಭದಿಂದ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾಯಿದೆ. ಬೇರೆ ರಾಜ್ಯಗಳು ಸಹ ಇದೇ ಒಂದು ಸಂದರ್ಭದಲ್ಲಿ ಉದಯ ಆಯಿತು. ಆಂಧ್ರನಲ್ಲಿ ಆಯಿತು, ತಮಿಳುನಾಡು ಆಯಿತು, ಮಹಾರಾಷ್ಟ್ರ, ಈ ಅನೇಕ ರಾಜ್ಯಗಳು 1956ರಲ್ಲಿ ಏಕೀಕರಣ ಆಗಿ ರಾಜ್ಯಗಳು ಹುಟ್ಟುಕೊಂಡಿತು. ಆದರೆ ಅಲ್ಲಿರ್ತಕ್ಕಂಥ ಯಾವುದೇ ಭಾಷೆಯ ಅಭಿಮಾನಿಗಳು ಈ ಥರ ರಾಜ್ಯೋತ್ಸವಗಳು ಯಾರೂ ಆಚರಣೆ ಮಾಡಿಲ್ಲ. ಇಲ್ಲಿ ಸಾಹಿತಿಗಳು, ಚಲನಚಿತ್ರ ಹೋರಾಟಗಾರರು ಅನೇಕರು ಸೇರಿ ಅವತ್ತು ಕನ್ನಡವನ್ನು ಅಭಿವೃದ್ಧಿಪಡಿಸಲು ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ರು. ಆ ಒಂದು ಹೋರಾಟದ ಫಲದಿಂದ ಕನ್ನಡ ಸಹ ಅಭಿವೃದ್ಧಿ ಆಗ್ತಾ ಬರ್ತಾ ಪರಿಸ್ಥಿತಿ ಬಂದಿದೆ. ಇವತ್ತು ಅದಕ್ಕೆ ಸ್ಫೇರಣೆ ಅಂತ ಅನೇಕ ಹಿರಿಯರು ಅಂತ ನಾವು ಹೇಳ್ತೀವಿ. ಈ KGF ನಗರದಲ್ಲಿ ಯಾವುದೇ ನಾವು ತಮಿಳು ಭಾಷೆ ಆಗಲಿ ಮೇಲೆ ಆಗಲಿ ವಿರೋಧ ವ್ಯಕ್ತಪಡಿಸಬಾರ್ದು. ಯಾಕಂದರೆ ಇವತ್ತು ಕನ್ನಡ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ತಮಿಳು ಸಂಘದ ಪದಾಧಿಕಾರಿಗಳು, ತಮಿಳು ಸಂಘ ಮುಖಂಡರೇ ಇದಕ್ಕೆ ಪ್ರಮುಖ ಕಾರಣ. ಅನೇಕ ಸಂದರ್ಭದಲ್ಲಿ ಭಾಷಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ನಾವು ಆ ರೀತಿ ಮಾಡಬಾರ್ದು. ಇಲ್ಲಿರ್ತಕ್ಕ ತಮಿಳು, ಕನ್ನಡ, ಮಲಯಾಳಮು, ಉರ್ದು, ಕೊಂಕಣಿ ಎಲ್ಲ ಭಾಷೆಗಳ ಅಲ್ಪಸಂಖ್ಯಾತರು ನಾವೆಲ್ಲ ಸೇರಿದ್ರೆ ಕನ್ನಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗೋ ಸಂದೇಶವೇ ಇಲ್ಲ. ಇಂಥ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ತಮಿಳು ಸಂಘ ನಮ್ಮನ್ನು ಆಹ್ವಾನಿಸಿತು. ಆದರೆ ಯಾವತ್ತೇ ಸರಿ ತಮಿಳು ಸಂಘ ಆಹ್ವಾನ ಕೊಟ್ಟರೆ ಖಂಡಿತವಾಗಿ ಬಂದೇ ಬರ್ತೀನಿ ನಾನು. ಕಾರಣ ಬಂದು 2 ಸಂಘಗಳು ಸೇರಿದ್ರೆ ಮಾತ್ರ ಭಾಷೆ ಅಭಿವೃದ್ಧಿ ಆಗೋದು. ಒಂದೇ ನಾನೇ ಕನ್ನಡ ಸಂಘ ಇಟ್ಕೊಂಡು ನಾನೇ ರಾಜ್ಯೋತ್ಸವ ಅನ್ನೋದು ಮಾಡಬಾರ್ದು. 2 ಭಾಷೆ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಮಾತ್ರ ಕನ್ನಡ ಅಭಿವೃದ್ಧಿ ಆಗುತ್ತೆ. ಅನೇಕ ಸಮಸ್ಯೆಗಳಿತ್ತು KGFನಲ್ಲಿ ಕನ್ನಡಕ್ಕೆ, ಆದರೆ ಫಲಕಾರಿ ಆಯಿತು. ಅದೇ ರೀತಿ ಬೇರೆ ಭಾಷೆ ಸಹ KGF ತಮಿಳು ಸಂಘಕ್ಕೆ ಬಂದರೆ ಇಲ್ಲಿ ಸಹ ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ಒಂದು ಸಂಘ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ಇನ್ನೊಂದು ಸಂಘ ಅಭಿವೃದ್ಧಿ ಆಗಿಲ್ಲ ಅಂತ ಮನಸ್ಸಿಗೆ ಬರಬಾರ್ದು. ತಮಿಳು ಸಂಘ ಸಹ ಅಭಿವೃದ್ಧಿ ಆಗಬೇಕು ಅಂತ ನಮ್ಮೆಲ್ಲ ಇಚ್ಛೆ ಆಗಿದೆ. ಇವತ್ತು ಕರ್ನಾಟಕ ಸರ್ಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನೇಕ ಕನ್ನಡ ಅಭಿವೃದ್ಧಿಗೆ
ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿ ತಮಿಳು ಸಂಘ ಸಹ ಈ ಅಭಿವೃದ್ಧಿ ಅಧಿಕಾರಿಗಳ ಸಂಪರ್ಕಿಸಿ ಎಲ್ಲವನ್ನೂ ಪಡಿಸ್ಕೊಬೇಕಾಗಿದೆ ಅಂತ ನಾನು ಹೇಳ್ತೀನಿ. ಬರೀ ಕನ್ನಡ ಸಂಘ ಮಾತ್ರ ಅದನ್ನು ಉಪಯೋಗಿಸ್ಬಾರ್ದು, ತಮಿಳು ಸಂಘ ಸಹ ನಾವು ಉಪಯೋಗಿಸ್ಕೋಬೇಕಾಗಿದೆ ಅಂತ ಹೇಳ್ತಾ ಇವತ್ತು KGF ನಗರದಲ್ಲಿ 38 ಬಡಾವಣೆಗಳು ಅಂದರೆ ವಾರ್ಡ್ಗಳಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಣೆ ಭಾಳ ಸಂತೋಷ ಸಂಗತಿ. ಇದಕ್ಕೆ ಅಲ್ಲಿರ್ತಕ್ಕಂಥ ಜನ ಬೆಂಬಲ, ಭಾಷೆ ಬೆಂಬಲ ಮತ್ತು ತಮಿಳು ಅಭಿಮಾನಿಗಳು ಬೆಂಬಲದಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಆಗ್ತಾಯಿದೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮನ್ನು ಕರೆಸಿ ಈ ತಮಿಳು ಸಂಘದಲ್ಲಿ ರಾಜ್ಯೋತ್ಸವ ಕರೆಸಿ ಎಲ್ಲ ನನಗೆ ಆಹ್ವಾನ ಕೊಟ್ಟಿದ್ದಕ್ಕೆ ತಮಿಳು ಸಂಘದಕ್ಕೆ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ. KGFನಲ್ಲಿ ಪ್ರಮುಖವಾಗಿ ನನಗೆ ತಮಿಳು ಕನ್ನಡ ಎರಡೂ ಭಾಷೆ ಬಾಂಧವ್ಯ ಥರ ಇರಬೇಕು, ಸೇತುವೆ ಥರ ಇರಬೇಕು, ಸಮಸ್ಯೆಗಳು ಬರಬಾರ್ದು, ನಾವೆಲ್ಲ ಸಮಸ್ಯೆಗೆ ಪರಿಹಾರ ಮಾಡಬೇಕು. ಇದಕ್ಕೆ ನಾವೆಲ್ಲ ಒಂದು ಸಮಿತಿ ಮಾಡಿ ಜಿಲ್ಲಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಭಾಷೆ ಒಗ್ಗಟ್ಟಿನಿಂದ ಇದ್ದಾರೆ ಅಂತ ತಿಳಿಸಬೇಕು ಅಂತ ನನಗೊಂದು ಮನವರಿಕೆ ಆಗಿದೆ. ಅದನ್ನು ತಮಿಳು ಸಂಘದ ಪದಾಧಿಕಾರಿ ಜೊತೆ ಚರ್ಚಿಸಿದ್ದೀನಿ. ಮುಂದಿನ ದಿನ ಅದೆಲ್ಲ ನಾವು ಮಾಡೋಣ ಅಂತ ಹೇಳಿ ಕನ್ನಡಕ್ಕೂ ತಮಿಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಶುಭ ಸಂದರ್ಭ ನಾನು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ.